ಬಿಗ್ ಬಾಸ್ ಮನೆಯಲ್ಲಿ ತಾರಕಕ್ಕೇರಿದ ವಿನಯ್ ಡ್ರೋನ್ ಕಾಳಗ. ಪರಿಣಾಮ ನೆಟ್ಟಿಗಿರಲ್ಲ ಎಂದ ವಿನಯ್ಗೆ ಡ್ರೋನ್ ಉತ್ತರ ಏನು ಗೊತ್ತಾ? ಕಾಲ್ಕೆದರಿ ಜಗಳಕ್ಕೆ ಬಂದ ವಿನಯ್ ವಿರುದ್ಧ ಹೆಚ್ಚಾಯ್ತ ಆಕ್ರೋಶ. ಬಿಗ್ ಬಾಸ್ ಸೀಸನ್ 10 ಇನ್ನೇನು ಫಿನಾಲೆ ವೀಕ್ ಹತ್ರ ಬರ್ತಾ ಇದೆ. ಈಗ ಸ್ಪರ್ಧಿಗಳು ಸೀರಿಯಸ್ ಆಗಿ ಆಟ ಆಡೋಕೆ ಶುರು ಮಾಡಿದ್ದಾರೆ ಕನ್ನಡ ಬಿಗ್ ಬಾಸ್ ನಲ್ಲಿ. ಹಾಗೆ ಈಗ ಮನಸ್ತಾಪಗಳು ಕೂಡ ಶುರುವಾಗ್ತಾ ಇದೆ. ಪ್ರತಾಪ್ ಹಾಗೂ ವಿನಯ್ ಇಬ್ರು ಕೂಡ ಜಗಳವನ್ನ ಮಾಡ್ಕೊಂಡಿದ್ದಾರೆ. ಪ್ರತಾಪ್ ಯಾಕೆ ವಿನಯ್ಗೆ ಜಗಳ ಮಾಡಿದ್ರು, ವಿನಯ್ ಯಾವ ವಿಚಾರಕ್ಕೆ ಕೋಪ ಮಾಡ್ಕೊಂಡ್ರು ಪ್ರತಾಪ್ ವಿರುದ್ಧ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿಗಳು ಇದೀಗ 14ನೇ ವಾರಕ್ಕೆ ಕಾಲಿಟ್ಟಿದ್ದು, ಟಾಸ್ಕ್ ಮಧ್ಯೆ ಬರಬೇಕಾದ ಪೈಪೋಟಿ ಸದ್ಯ ಮಾತಿನಲ್ಲಿ ಬರ್ತಾ ಇದೆ. ಮೊದಲ ದಿನದಂದು ಮನೆಯೊಳಗೆ ಬೂದಿ ಮುಚ್ಚಿದ ಕೆಂಡವಾಗಿದ್ದ ಪ್ರತಾಪ್ ವಿನಯ್ ನಡುವೆ ಮನಸ್ತಾಪ ಎಂದು ಏಕಾಏಕಿ ಗಲಭೆ ಎದ್ದುಬಿಟ್ಟಿದೆ. 14ನೇ ವಾರಕ್ಕೆ ಕಾಲಿಟ್ಟು ಖುಷಿಯಾಗಿದ್ದ ಮನೆ ಮಂದಿ ಹಾಲ್ನಲ್ಲಿ ಕುಳಿತು ಬಿಗ್ ಬಾಸ್ ಕೊಟ್ಟ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ರು. ಇದೇ ವೇಳೆ ಮಾತಿಗೆ ನಿಂತ ವಿನಯ್ ಅಮಾಯಕನ ತರ ಎಲ್ಲರಿಗೂ ಬೂದಿ ಎರಚಿಕೊಂಡು ಬಂದಿದ್ಯಾ ಅಂತ ಪ್ರತಾಪ್ಗೆ ಹೇಳಿದ್ದಾರೆ. ಅದಕ್ಕೆ ತಕ್ಷಣ ಸ್ಪಂದಿಸಿದ ಪ್ರತಾಪ್, ನೀವ್ ಹೇಳ್ದಂಗೆಲ್ಲ ಹೇಳ್ಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ತಿರುಗೇಟನ್ನ ನೀಡಿದ್ದಾರೆ. ಈ ಮಾತು ಹೊರಬರುತ್ತಿದ್ದಂತೆ ಏರು ಧ್ವನಿಯಲ್ಲಿ ಮಾತನಾಡಿದ ವಿನಯ್, ಏನು ಮಾಡ್ತೀಯಾ ಅಂತ ಕೇಳಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆ ನೀಡಿದ ಪ್ರತಾಪ್, ಇದರ ಪರಿಣಾಮ ನೆಟ್ಟಿಗಿರಲ್ಲ, ಮಾತಿನ ಮೂಲಕ ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಬ್ಬರ ನಡುವೆ ತೀವ್ರ ಜಟಾಪಟಿ ನಡೆದಿದ್ದು, ಇದು ಯಾವ ಹಂತ ತಲುಪಿದೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.